ನೋಡಿ, ಒಂದನೇದಾಗಿ KSDL ಏನಿದೆ ಅದರಲ್ಲಿ ವಿಶೇಷವಾಗಿ ಮೈಸೂರು ಸ್ಯಾಂಡಲ್ ಸೋಪು ಇದು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಹೆಮ್ಮೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂಥ ಈ ಒಂದು ಸಂಸ್ಥೆ. ಇದು ಒಂದು ಕಾಲದಲ್ಲಿ ಒಂದು ಗತ ವೈಭವವನ್ನು ಹೊಂದಿದಂಥ ಈ KSDL ತಾವೇ ಎಲ್ಲರೂ ಕೂಡ ಕಂಡಿದ್ದೀರಿ. ನಾನು ಬರೋಕ್ಕಿಂತ ಮುಂಚೆ 22-23ರ ಹಿಂದುಗಡೆ ಅಲ್ಲಿ ಅವ್ಯವಹಾರ, ಅಶಿಸ್ತು ಇದೆಲ್ಲವನ್ನು ಮಾಡಿ ಲೋಕಾಯುಕ್ತ ಕೇಸಾಗಿ ಒಬ್ಬರು ಚೇರ್ಮನ್ರು ಜೈಲಿಗೆ ಹೋಗಿ ಅಧೋಗತಿಗೆ ಇಳಿದಂಥ ಪರಿಸ್ಥಿತಿಯನ್ನು ತಾವು ನೋಡಿದ್ದೀರಿ. ನಾನು ಬೃಹತ್ ಕೈಗಾರಿಕಾ ಸಚಿವನಾದಮೇಲೆ ಇಲ್ಲೇ ಪಕ್ಕ ಕೂತಿದ್ದಾರೆ ನಮ್ಮ ಪ್ರಶಾಂತ್, ಏನೀಗಿನ MD ಇದ್ದಾರೆ. ಇವರು ವಿಜಯಪುರನಲ್ಲಿ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಆಗಿದ್ದರು. ಬೆಳಗಾಮಿಗೆ ಅವರು ಟ್ರಾನ್ಸ್ಫರ್ ಆಗಿದ್ದರು. ಬೆಳಗಾಂ ಟ್ರಾನ್ಸ್ಫರ್ ಅವ್ರನ್ನ ನಾನು ತೆಗೆದು ಬಂದು ಮುಖ್ಯಮಂತ್ರಿಗಳಿಗೆ ಹೇಳಿ ಇಲ್ಲಿ KSDLಗೆ ಹಾಕಿ, ಯಾಕಂದರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದನ್ನು ಮತ್ತೆ ಈ ಸಂಸ್ಥೆಯನ್ನು ಕಟ್ಟಬೇಕು ಅಂಥೇಳಿ ಆ ಸಂಸ್ಥೆಯಲ್ಲಿ 3 ಶಿಫ್ಟ್ ಕೆಲಸನೂ ಆಗ್ತಿರಲಿಲ್ಲ, ಒಂದೇ ಶಿಫ್ಟ್ ಕೆಲಸ ಆಗ್ತಾಯಿತ್ತು. ಇದ್ದಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಅನೇಕ ಅವ್ಯವಹಾರಗಳು ಏನು ಲೋಪದೋಷಗಳೆಲ್ಲ ಇತ್ತು ಅವೆಲ್ಲವನ್ನು ತಪ್ಪಿಸಿ ಇವತ್ತು ಒಂದು ಶಿಸ್ತನ್ನು ತಂದು ಅವರು ಭಾಳಷ್ಟು ಕೆಟ್ಟಾಗಿದ್ದಾರೆ ಅಲ್ಲಿ ನಿನ್ನಲ್ಲಿ ಇದರಲ್ಲಿ ಅಂಥೇಳಿ ಎಲ್ಲ ಮಾಡಬೇಕಾದ್ರೆ ಅದನ್ನು ಮಾಡಿ ಈಗೂ ಕೂಡ ಅವ್ರ ಮೇಲೆ ಅನೇಕರು ಅಸಮಾಧಾನ ಹಾಕ್ತಿರ್ತಾರೆ. ಯಾಕಂದರೆ ಆ ಶಿಸ್ತನ್ನು ತೊಗೊಂಬಂದು ಇವತ್ತು 3 ಶಿಫ್ಟ್ ಮಾಡಿ 40 ಇದ್ದಂಥ ವ್ಯವಸ್ಥೆಯಲ್ಲೇ 40% ಹೆಚ್ಚಿಗೆ ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡಿದ್ದೀವಿ, ಎಫಿಷಿಯನ್ಸಿನ. ಮತ್ತು ಹಿಂದೆ ಇದು 2023-23ಕ್ಕೆ 1,375 ಕೋಟಿ ರೂಪಾಯಿ ಇದು ವ್ಯವಹಾರ ಮಾಡ್ತಾಯಿತ್ತು. ತದನಂತರ 23-24ಕ್ಕೆ 1,671. ಈಗ 24-25ಗೆ 1,788 ಕೋಟಿ ರೂಪಾಯಿ. ಅದಲ್ಲದೆ 2023-22-23ಕ್ಕೆ 182 ಕೋಟಿ ರೂಪಾಯಿ ಲಾಭ ಇತ್ತು. ಅದು ಮುಂದೆ 23-24ಕ್ಕೆ ನಾವು 362 ಕೋಟಿ ರೂಪಾಯಿ ಒಯ್ದಿದ್ದೀವಿ. ಮತ್ತು ಈ ಸಲ 24-25ಕ್ಕೆ ಐತಿಹಾಸಿಕವಾಗಿ 415 ಕೋಟಿ ರೂಪಾಯಿ ನಾವು ಇದನ್ನು ಏರಿಸಿದ್ದೀವಿ. ಈ ವರ್ಷ ಆಮೇಲೆ ಯಾವುದೇ ಹೊಸ ಮಷೀನ್ ಇಲ್ಲ ಇಲ್ಲಿ, ಎಕ್ಸಿಸ್ಟಿಂಗ್ ಫೆಸಿಲಿಟಿ ಇಲ್ಲಿ. ಲೇಬರ್ನೂ ಜಾಸ್ತಿ ಮಾಡಿಲ್ಲ. ಪ್ರೊಡಕ್ಷನ್ ಎಫಿಷಿಯನ್ಸಿನ 110% ಓವರ್ 110% ಇನ್ಕ್ರೀಸ್ ಮಾಡಿ ಇವತ್ತು ಒಂದು ಮತ್ತೆ ಆ ಗತ ವೈಭವದತ್ತ ಇದು ಮೈಸೂರು ಸ್ಯಾಂಡಲ್ ಸೋಪ್ ಇದೆಲ್ಲ ಹೋಗ್ತಾಯಿದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಕಲಾವಿದರ ಬಗ್ಗೆ, ಕರ್ನಾಟಕದ ಮತ್ತು ಕನ್ನಡದ ಅಸ್ಮಿತೆ ಬಗ್ಗೆ ಅಪಾರವಾದಂಥ ಒಂದು ಬದ್ಧತೆಯನ್ನು ಹೊಂದಿದಂಥವ್ನು ನಾನು. ಯಾಕಂದರೆ ವಚನ ಸಂಪುಟ ಏನಿದೆ, ವಚನ ಚಳವಳಿ ಏನಿದೆ ಅಲ್ಲ, ಹೋಗುವಳು ಕಟ್ಟಿಯವರ ಮೂಲದಿಂದ ಬಂದವು. ಅಂದು ಸಂಸ್ಕೃತಮಯವಾಗಿದ್ದಂಥ ಕಾಲದಲ್ಲಿ 12ನೇ ಶತಮಾನದಲ್ಲಿ ವಚನಗಳ ಮೂಲಕ ನಾವು ಹೇಳ್ತೀವಿ, ದೇವರಿಗೆ ಕನ್ನಡ ಬರ್ತಿರಲಿಲ್ಲ, ದೇವರಿಗೆ ಕನ್ನಡ ಕಲಿಸಿದಂಥ ಹಿನ್ನೆಲೆಯಿಂದ ಇದ್ಕೊಂಡು ಬಂದಂಥವ್ರು ನಾವು. ಅಪಾರವಾದಂಥ ಗೌರವ ಇವತ್ತು ನಮಗಿದೆ. ಆದರೆ ಇವತ್ತು ದಿವಸ ನಾವು ಇಲ್ಲಿ ತಾವು ಗಮನಿಸಬೇಕಾಗಿದ್ದು, ಇದೊಂದು ಕಾಂಪಿಟೇಟಿವ್ ಫೀಲ್ಡ್, ಇದು ವ್ಯಾಪಾರ, ಇದು ಬಿಸ್ನೆಸ್ಸು, ಟ್ರೇಡು. ಇಲ್ಲಿ ನಾವು ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ನಾವು ವಿದೇಶಕ್ಕೂ ಕೂಡ ಇದನ್ನು ಒಯ್ಯಬೇಕು ಅಂತೇಳಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಪ್ಯಾಕೇಜಿಂಗ್ ಕೂಡ ಮಾಡಿದ್ದೀವಿ. ಕರ್ನಾಟಕದ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕೂಡ ಒಂದು ಕಲಾಲೋಕ ಅಂತೇಳಿ, ಆ ಕಲಾಲೋಕದಲ್ಲಿ ಕಾವೇರಿ ಹ್ಯಾಂಡಿಕ್ಯಾಪ್ಸು, ಮೈಸೂರು ಸ್ಯಾಂಡಲ್ಲು, ಮೈಸೂರು ಸಿಲ್ಕ್ಸು, ಲಿಡ್ಕರು ಇದೆಲ್ಲವನ್ನು ಕೂಡ ಪ್ರಮೋಟ್ ಮಾಡ್ತಾಯಿದ್ದೀವಿ ಕಲಾಲೋಕದಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಈಗ ಅದಕ್ಕೆ ಬೇರೆ ಪ್ಯಾಕೇಜಿಂಗ್ ಇದೆ, ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗ್ ಇದೆ. ಆಮೇಲೆ ಹೊಸ ಸೋಪ್ಸ್, ಜಾಸ್ಮಿನ್ ಅಂತ ಸೋಪನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಲ್ಲಿ. ಯಾಕಂದರೆ ಯುರೋಪಿಯನ್ ವರ್ಲ್ಡ್ನಲ್ಲಿ ಜಾಸ್ಮಿನ್ಗೆ, ಈ ಮಲ್ಲಿಗೆ ಹೂವಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಅರಬ್ ವರ್ಲ್ಡ್ನಲ್ಲಿ ಸ್ಯಾಂಡಲ್ಗೆ ಇರ್ತದೆ. ಇದೆಲ್ಲವೂ ಕೂಡ ಒಂದು ಪ್ಲ್ಯಾನ್ ಸ್ಟ್ರಾಟಜಿ.
ನಾನಿದು ಇವ್ರನ್ನ ಹಾಕೋ ಜೊತೆ ಇವ್ರಿಗೆ ನೆರವಾಗಬೇಕು ಅಂತ ಹಿಂದೂಸ್ತಾನ್ ಲಿವರ್ನಿಂದ ಒಬ್ಬರು ರಿಟೈರ್ಡ್ ಮ್ಯಾನೇಜಿಂಗ್ ಡೈರೆಕ್ಟರು 26 ವರ್ಷ ಸರ್ವಿಸ್ ಮಾಡಿದಂಥ ರಜನಿಕಾಂತ್ ಅಂತೇಳಿ ಒಬ್ಬರನ್ನ ಅಲ್ಲಿ ಕನ್ಸಲ್ಟೆಂಟರ್ ಅಂತ ತೊಗೊಂಡು ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಹಿಂದೆ ಭಾಳಷ್ಟಿದೆ. ಸುಮಾರು 23 ಪ್ರೊಡಕ್ಷನ್ನ ಹೆಚ್ಚಿಗೆ ಮಾಡಿದ್ದೀವಿ. ಈಗ ಪರ್ಫ್ಯೂಮ್ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ ನಾವು. ಪರ್ಫ್ಯೂಮ್ಗೂ ನಾನು ಇವ್ರನ್ನ ಇದಕ್ಕೆ ಕಳಿಸಿದ್ದೆ, ನಮ್ಮ ಯಾವುದದು ಕನೌಜ್ ಅನ್ನೋ ನಮ್ಮ ಪರ್ಫ್ಯೂಮ್ ಕ್ಯಾಪಿಟಲ್ ಇದೆ, ಅಲ್ಲಿ ಕಳಿಸಿ ಇವತ್ತು ಸಹ ನಾವು ಪರ್ಫ್ಯೂಮ್ಸ್ ಕೂಡ ಮಾಡಬೇಕು. ನಮ್ಮ ಗುರಿ ಏನಿದೆ, ಇದು 5,000 ಕೋಟಿ ರೂಪಾಯಿಗೆ ಹೋಗಬೇಕು. ಈಗ ಪ್ರಶ್ನೆ ಬಂದಿದ್ದು ಭಾಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀವಿ ಅಂಥೇಳಿ. ತಮ್ಮಣ್ಣ ಬಾಟಿ ಅವ್ರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದ್ರು. ರಜನಿಕಾಂತ್ ಅವ್ರ ನೇತೃತ್ವದ ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡೋರ್ಸ್ ಆಗಿದ್ದಾರೆ, ಯಾರು ಖುಲ್ಲ ಆಗಿದ್ದಾರೆ. ಈಗ ಉದಾಹರಣೆಗಾಗಿ ಭಾಳಷ್ಟು ಜನ ತಿಳಿದು ಮಾತಾಡ್ತಾರೆ, ಎಲ್ಲಿದೆಪ್ಪ ಅದು. ಈಗ ಫಾರ್ ಎಕ್ಸಾಂಪಲ್ ತಮ್ಮಣ್ಣ ಬಾಟಿ ಆಯಿತು, ಅವ್ರು ಯಾವುದು ಈಗ ತಮ್ಮಣ್ಣ ಬಾಟಿ ಅದಾಯಿತು. ತದನಂತರ ರಶ್ಮಿಕಾ ಮಂದಿನ ಮಾತಾಡಿದ್ವಿ. ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದಿನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಶ್ರೀಲೀಲಾ ಅನ್ನೋರು ತುಂಬ ಸಹ ಯಾವುದಕ್ಕೆ ಅದು ನ್ಯೂಡ್ ಅಂಥೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ, ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗ್ಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಕಿಯಾರಾ ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇನ್ನಿತರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೆಲ್ಲ ಹೇಳೋ ಕೆಲಸ ಅಲ್ಲ. ಇವತ್ತು ಹೀಗಾಗಿ ಇದನ್ನೆಲ್ಲವನ್ನ ಇದು ಮಾಡಿ ಇವತ್ತು ನಾವು ಪ್ಯಾನ್ ಇಂಡಿಯಾ, ಯಾಕೆ ನಮಗೆ ಮೈಸೂರು, ದಯವಿಟ್ಟು ಪ್ಲೀಸ್, ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ನಾವು 18% ಕರ್ನಾಟಕದಲ್ಲಿ ಮಾರಾಟ ಆಗ್ತದೆ. ಇನ್ನು ಉಳಿದಂಥ 82% ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ. ನಾವು ಪ್ಯಾನ್ ಇಂಡಿಯಾ ಅಪೀಲ್ ಹೊಂದಬೇಕು. ಇದರ ಅರ್ಥ ಕನ್ನಡಿಗರು ನಾವು ಕನ್ಸಲ್ಟ್ ಮಾಡಿಲ್ಲ ಅಂತ ಇದನ್ನು ನೋಡಿದ್ದೀವಿ. ಎಲ್ಲ ಹೆಸರುಗಳು ಪ್ಯಾನ್ ಇಂಡಿಯಾ ಅಪೀಲ್ ಇದ್ದಂಥ 5-6 ಹೆಸರುಗಳನ್ನ ನೋಡಿದ್ದೀವಿ. ಅವರು ಫ್ರೀ ಇರುವಂಥದ್ದು ಮತ್ತು 2 ವರ್ಷ ಅವ್ರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ಮ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸನ್ನು ಒಪ್ಕೊಂಡು ಇವತ್ತು ಇದು ಮಾಡಿದವಂತೂ ತಮ್ಮಣ್ಣ ಬಾಟಿ ಅವರು 28 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ. 2.8 ಕ್ರೋರ್ಸ್ 2.8 ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ನಿಲ್ಕೋದಿಲ್ಲ. ಅವರು ಭಾಳ ಅವ್ರದ್ದೇ ಒಂದು ಪ್ರಾಡಕ್ಟ್, ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ ನಮಗೆ ಅವರು. ಹೀಗಾಗಿ ಇದೆಲ್ಲವನ್ನು ವಿಚಾರ ಮಾಡಿನೇ ಇವತ್ತು ನಾವು ನಿರ್ಣಯ ಕಂಡಿದ್ದೀವಿ. ಇದರಲ್ಲಿ ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು, ಕನ್ನಡದ ಹುಡುಗೆ ತರಬೇಕು ಅಂತಿಲ್ಲ. ಇವತ್ತು ಅಧೋಗತಿಗೆ ಹೋಗಿದಂಥ ಮೈಸೂರು ಸ್ಯಾಂಡಲ್ ಸೋಪನ್ನು KSDLನ್ನು ನಾವು ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ನ್ಯೂಸ್ನ ಬೆಳೆಸ್ತಿದ್ವಿ. ಇನ್ನೊಂದು ಯೂನಿಟನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಈಗ ವಿಜಯಪುರದಲ್ಲಿ. ಆ ಕಡೆ ಟ್ರಾನ್ಸ್ಪೋರ್ಟೇಷನ್ ಇದು ಆಗಬೇಕು ಅಂತೇಳಿ ವಿಜಯಪುರದಲ್ಲಿ ಮಾಡಿ ಇನ್ನೂ ಇದನ್ನು ಭಾಳ ದೊಡ್ಡ ಎತ್ತರಕ್ಕೆ ಒಯ್ಯಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾಳೆ ಒಂದು ಪರಿಸ್ಥಿತಿ ಬರ್ತದೆ, ಆವಾಗೂ ಮತ್ತೆ ನೀವು ಬರ್ತೀರಿ, ಏನು ರೀ ನೀವು ಹಾಲಿವುಡ್ ಆ್ಯಕ್ಟ್ರೆಸ್ನ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿರಿ. ಯಾಕಂದರೆ ನೀವು ಯುರೋಪ್ನಲ್ಲಿ ಅಮೇರಿಕಾದಲ್ಲಿ ಇದು ಮಾಡಿದಾಗ ಮುಂದೆ ಒಂದು ಸಂದರ್ಭ ಬರ್ತದೆ, ಒಬ್ಬ ಹಾಲಿವುಡ್ ಆ್ಯಕ್ಟ್ರೆಸ್ನೂ ಕೂಡ ನೀವು ಇದು ಮಾಡಬೇಕಾಗ್ತದೆ. ಅವಾಗ ಆ ಪರಿಸ್ಥಿತಿ ಬರಲಿ ಅಂತೇಳಿ ನಾನು ಆಶಿಸ್ತೀನಿ ಇವತ್ತೊಂದು ದಿವಸ. ಹೀಗಾಗಿ ನಮಗೊಂದು ಉದಾಹರಣೆ ಕೊಡ್ತೇನೆ. ಇದರಲ್ಲಿದೆಪ್ಪ ಗ್ರೋತ್ FMCG ಇದೆಲ್ಲನೂ. ಈಗ ತಾವು ಹೆಮ್ಮೆ ಪಡಬೇಕು. KSDL, ಒಂದು ನಿಮಿಷ ಪ್ಲೀಸ್. ಈಗ FMCGಗಳು ಏನಿದೆಯಲ್ಲ, ಇದು ಈ FMCGಗಳ ಗ್ರೋತ್ ಬಗ್ಗೆ ನಾನು ಮಾತಾಡ್ತೀನಿ ಸಲ. KSDL ಇದು ಟಾಪ್ FMCG ಕಂಪನಿ ಈ ವರ್ಷ. KSDL ಗ್ರೋತು 15%, ಗೋದ್ರೇಜ್ದು 11%, ಮಾರಿಕೋದು 10%, ಹಿಂದೂಸ್ತಾನ್ ಯುನಿಲಿವರ್ದು 9%, ITCದು 8%, ವಿಪ್ರೋದು 7%. ಇದು ನಮ್ಮ ಸಾಧನೆ. ಇದು ಕೊಡ್ತೀನಿ, ಕಾಪಿ ಕೊಡ್ತೀನಿ. KSDLದು 15%, ಗೋದ್ರೇಜ್ದು 11%, ಮ್ಯಾರಿಕೋದು 10%, ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ದು 9%, ITCದು 8%, ವಿಪ್ರೋದು 7% ಗ್ರೋತು.
ಇದು ಇದೇನು ಈಗ ತಮ್ಮಣ್ಣ ಭಾಟಿಯ ಈಗೇನೋ ನಾವು ಇದು ಮಾಡಿದ್ವಿ, ಒಂದು ಭಾಗ ಇದೆ ಅಷ್ಟೇ. ದಿಸ್ ಇಸ್ ಜಸ್ಟ್ ಒನ್ ಪಾರ್ಟ್. ನಾನು ಹೇಳಿದಲ್ಲ, ಕಲಾಲೋಕ, ಇಂಟರ್ನ್ಯಾಷನಲ್ ಪ್ಯಾಕಿಂಗ್. ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಾಗ ನಾವೆಲ್ಲ ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ಇದ್ದದನ್ನು ಕರ್ನಾಟಕದ ಪ್ರಾಡಕ್ಟ್ಸನ್ನೇ ಎಲ್ಲ ಕಡೆ ಕೊಟ್ಟಿದ್ದೀವಿ. ಆ ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗ್ ಕೂಡ ನಾಳೆ ಒಂದು ಸಲ ನೀವು ಎಲ್ಲ ತೋರಿಸಿ. ಸೊ ಹೀಗಾಗಿ ಇದರಲ್ಲಿ ಯಾರೂ ತಪ್ಪು ತಿಳ್ಕೊಳ್ಳೋಂಥದ್ದು ಆಗಬಾರ್ದು. ಇದು ಬಿಸ್ನೆಸ್. ಇದು ಬಿಸ್ನೆಸ್ನಲ್ಲಿ ನಾವು ಗ್ರೋತ್ ಆಗಬೇಕಾಗಿದೆ. ಪ್ಯಾನ್ ಇಂಡಿಯಾ ಅಪೀಲ್ ಅಷ್ಟೇ, ಇಂಟರ್ನ್ಯಾಷನಲ್ ಮಟ್ಟಕ್ಕೂ ನಾವು ಹೋಗಬೇಕಾಗಿದೆ. ಒಂದು ದಿವಸ ಅದನ್ನು ಒಯ್ಯುವಂಥ ಒಂದು ತಯಾರಿಯನ್ನು, ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಇದೆ ನಮ್ಮದು. ಆ ಸ್ಟ್ರಾಟಜಿದ ಒಂದು ಭಾಗ ಅಷ್ಟೇ, ಒಂದು ಸಣ್ಣ ಭಾಗ ಇದು. ಹೀಗಾಗಿ ಇದನ್ನು ತಿಳಿಯೋದು ಇವತ್ತು ಇದನ್ನು ಕಾಂಟ್ರವರ್ಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆ ಬಗ್ಗೆ ಹೆಮ್ಮೆ ಇರುವಂಥವ್ರು ನಾವು. ಕನ್ನಡದ ಪ್ರಾಡಕ್ಟ್ ನಾಳೆ ನಾವು ಬರೀ ಮೈಸೂರು ಸ್ಯಾಂಡಲನ್ನು ಬರೀ ಕರ್ನಾಟಕದಾಗ ಅಷ್ಟೇ ಇರಲಿ, ಕರ್ನಾಟಕ ಜನ ಅಷ್ಟೇ ಉಪಯೋಗಿಸಿದ್ರೆ ನಮ್ದು ಎಷ್ಟು ಬರ್ತದೆ ಅದ್ರಾಗ? 18%. ಎಷ್ಟಾಗುತ್ತೆ? 150 ಕೋಟಿ ರೂಪಾಯಿ, 320 ಕೋಟಿ ರೂಪಾಯಿ ಆಗುತ್ತೆ. ಬೆಳಿಬೇಕಾ ಬೇಡ? ಬೇರೆ ರಾಜ್ಯದಲ್ಲಿ, ಬೇರೆ ದೇಶದಲ್ಲಿ ಹೋಗಬೇಕು, ಆಗ ಗಲ್ಫ್ಗೆ ಹೋಗಬೇಕು, ಯುರೋಪಿಯನ್ ರಾಷ್ಟ್ರಕ್ಕೆ ಹೋಗ್ತದೆ ಅಂತೇಳಿ ನಾವು ಜಾಸ್ಮಿನ್ ಸೋಪನ್ನು ಕೂಡ ಅಂತಾರಾಷ್ಟ್ರೀಯ ಜಾಸ್ಮಿನ್ ಸೋಪನ್ನು ಮಾಡಿಸಿದ್ದೀವಿ. ಈಗ ಪರ್ಫ್ಯೂಮ್ಸ್ ಮಾಡ್ತಾಯಿದ್ದೀವಿ. ಈಗ ಟ್ರಯಲ್ ಆಗಿ ನಾನೇ ಕನೌಜಿಗೆ ಕಳಿಸಿದ್ದೆ ಎಲ್ಲ ಅವ್ರನ್ನ. ಕನೌಜುದು ಪರ್ಫ್ಯೂಮ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಅದು ಅಲ್ಲೆಲ್ಲ ಹಳೇ 10,000 ವರ್ಷದ ಹಿಂದಿನ ಒಂದು ಇದರಿಂದ ಒಂದು ಸ್ವಲ್ಪ ಪರ್ಫ್ಯೂಮ್ಸ್ ಎಲ್ಲ ಈಗ ತಯಾರು ಮಾಡ್ತಾರೆ. ಆ ಪರ್ಫ್ಯೂಮ್ಸನ್ನು ಕೂಡ ಇಲ್ಲಿ ಮಾಡ್ತಾಯಿದ್ದೀವಿ. ಹೀಗೆ ಡೈವರ್ಸಿಫೈ ಮಾಡಿದ್ವಿ, 23 ಪ್ರಾಡಕ್ಟ್ಸನ್ನು ಮಾಡಿದ್ದೀವಿ. ಹೀಗೆ ನಾವು ಇದನ್ನು KSTLನ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಹೇಳ್ತೇನೆ. ಕರ್ನಾಟಕದ ಸಿನಿಮಾ ತಾರೆಯರು ಏನಿದ್ದಾರೆ, ಕಲಾವಿದರ ಬಗ್ಗೆ ನಮ್ಮದು ಅಪಾರವಾದ ಗೌರವ ಇದೆ. ಕನ್ನಡದ ಅಸ್ಮಿತೆ, ಬದ್ಧತೆಯ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿಗೆ ಬದ್ಧತೆ ನನಗಿದೆ. ಹೀಗಾಗಿ ಇದರಲ್ಲಿ ಯಾವುದೂ ತಪ್ಪು ತಿಳ್ಕೊಳ್ಳುವಂಥದ್ದು ಪ್ರಶ್ನೆ ಇಲ್ಲ. ಇದನ್ನು ಕಾಂಟ್ರವರ್ಸಿ ಮಾಡ್ಕೊಳ್ಳುವಂಥದ್ದಲ್ಲ. ಇದು ಎಲ್ಲವನ್ನು ವಿಚಾರ ಮಾಡಿ ಒಂದು ಕಮಿಟಿದು ಮಾಡಿ, ಇನ್ನು ನಾವು 4G ಎಕ್ಸಂಪ್ಷನ್ ಹಾಕಿದ್ರೆ ಟೆಂಡರ್ ಹಾಕಿದ್ರೆ ಯಾರು ಬರೋದಿಲ್ಲ. ಇದರಲ್ಲಿ ದಿಸ್ ಇಸ್ ನಾಟ್ ಅ ವರ್ಕ್, ಟೆಂಡರ್ ವರ್ಕ್ ಅಲ್ಲ ಇದು. ಎಲ್ಲವನ್ನು ಅನಾಲಿಸಿಸ್ ಮಾಡಿ ಇವತ್ತೊಂದು ದಿವಸ ಅವ್ರು ಯಾರ್ಯಾರು ಫಾಲೋವರ್ಸ್ ಇದ್ದಾರೆ, ಎಲ್ಲಿ ಟೈಪ್ ಮಾಡ್ಕೊಡ್ತಾರೆ, ಏನು ಅದನ್ನೆಲ್ಲವನ್ನು ತಿಳ್ಕೊಂಡು ಮಾಡುವಂಥ ಕೆಲಸ ಇದು. ಹೀಗಾಗಿ ಎಲ್ಲರ ಇದನ್ನು ಅರ್ಥೈಸ್ಕೊಂಡು ಇದನ್ನು ಈಗ ನಾವೇನು ಟಾರ್ಗೆಟ್ ಹಿಡಿದೀವಿ 5,000 ಕೋಟಿ ರೂಪಾಯಿಗೆ ಇದನ್ನು ಒಯ್ಯಬೇಕು. ಆ ದಿಶೆಯಲ್ಲಿ ನಾವಿದ್ದೀವಿ. ಇದಷ್ಟೇ ಅಲ್ಲ, MSIL ಕೂಡ ಈಗ ಮಾಡ್ತಾಯಿದ್ದೀವಿ. ಚಿಟ್ ಫಂಡನ್ನು ಈಗ 200 ಕೋಟಿ ರೂಪಾಯಿ ಇತ್ತು. ಕೇರಳದಲ್ಲಿ ಸುಮಾರು 80,000 ಕೋಟಿ ರೂಪಾಯಿ ವಿವಿಧ ಫೈನಾನ್ಷಿಯಲ್ಗಳಲ್ಲಿ ಬರ್ತದೆ. ನಾವು 10,000 ಕೋಟಿಗೆ ನಮ್ಮ ಚಿಟ್ ಫಂಡ್ ಒಯ್ಯಬೇಕಂತ ಈಗ ನಾಳೆ ಲಾಂಚ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವೀಕು ಲೇಖಕ್ ಬುಕ್ಕು ತಂದು ಮುಚ್ಚಿ ಹೋಗಿತ್ತು, ಅದನ್ನು ಮತ್ತೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಹೀಗೆ ಅನೇಕ ಹೆಜ್ಜೆಗಳನ್ನ ಇವತ್ತೊಂದು ದಿವಸ ನನ್ನ ಅವಧಿಯಲ್ಲಿ ಏನಾದರೂ ಇವತ್ತೊಂದು ದಿವಸ ಇವಕ್ಕೆ ಕಾಯಕಲ್ಪಕ್ಕೆ ಕೊಡಬೇಕು. ಇವು ಮುಚ್ಚಿ ಹೋಗಬಾರ್ದು. ಹುಬ್ಬಳ್ಳಿ NGFಗೂ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕಂದರೆ ಅದೆಲ್ಲ ಹುಬ್ಬಳ್ಳಿ NGFನ ಟ್ರಾನ್ಸ್ಫಾರ್ಮರ್ಸ್ ಏನಿದ್ದಾವೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾವೆ. ಆದರೆ ಇವತ್ತೊಂದು ದಿವಸ ಭಾಳ ಸಂಕಷ್ಟದಲ್ಲಿದೆ. ಅದನ್ನು ಮುಚ್ಚಿ ಹೋಗಬಾರ್ದು, ಅದನ್ನು ಕೂಡ ಬದುಕಿಸಬೇಕಾಗಿದ್ದಂಥ ನಮ್ಮ ಕರ್ತವ್ಯ ನಮಗಿದೆ. ನಾನು ಕಳೆದ 1 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀನಿ. ಆ ಹುಬ್ಬಳ್ಳಿ NGFಗೆ ಒಂದು ಟೈಮ್ ಆಗಲಿ ಅಥವಾ BHEL ಜೊತೆ ಆಗಲಿ ಮತ್ತೊಂದ್ರ ಜೊತೆಗೆ ನಾವು ಟೈಪ್ ಮಾಡ್ಕೊಂಡು ಏನಾದ್ರು ಮಾಡಿ ಅದು ಹುಬ್ಬಳ್ಳಿ NGFನ ಉಳಿಸ್ಬೇಕು. ಇದಕ್ಕೆ ಬಿಟ್ಬಿಟ್ರೆ ಅದು ಮುಚ್ಚಿ ಹೋಗ್ಬಿಡ್ತದೆ ಇವತ್ತು. ಸೊ ಈ ಒಂದು ಇದನ್ನು ಇಟ್ಕೊಂಡಂಥ ಬದ್ಧತೆಯನ್ನು ಇಟ್ಕೊಂಡಂಥ, ಆಮೇಲೆ ನಮ್ಮ ಪ್ರಶಾಂತ್ ಪಾಪ ಹಗಲು ರಾತ್ರಿ ಅವ್ರು ದುಡಿತಾ ಇದ್ದಾರೆ. MD ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇವತ್ತೊಂದು ದಿವಸ ಅದು MD ಆಗಿ ಇವತ್ತೊಂದು ಕೆಲಸ ಮಾಡಿ ಇವತ್ತೊಂದು ದಿವಸ ಶ್ರಮ ವಹಿಸ್ತಿದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ಕೂಡ, ಕನ್ನಡ ಸಂಘಟನೆಗಳಿರ್ಬೋದು, ಕನ್ನಡದ ಕಲಾವಿದರು ಇರ್ಬೋದು, ನಿಮ್ಮ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಕನ್ನಡದ ಅಸ್ಮಿತೆ ಬಗ್ಗೆ ನಮಗೆ ಅಪಾರವಾದಂಥ ಬದ್ಧತೆ ಇದೆ, ಗೌರವ ಇದೆ. ಇದು ಬಿಸ್ನೆಸ್ಸು, ಟ್ರೇಡು. ಹೀಗಾಗಿ ಇದನ್ನು ನಾವು ಪ್ಯಾನ್ ಇಂಡಿಯಾ ಅಪೀಲು, ಪ್ಯಾನ್ ವರ್ಲ್ಡ್ ಅಪೀಲ್ಗೆ ಇವತ್ತು ನಾವು ಹೋಗಬೇಕಾಗ್ತದೆ. ಆ ದಿಶೆಯಲ್ಲಿ ಇಂಥ ಹೆಜ್ಜೆಗಳನ್ನ ನಾವು ಇಡಬೇಕಾಗ್ತದೆ. ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಏನಿದೆ, ಒಂದು ದೀರ್ಘಕಾಲದ ಒಂದು ಸ್ಟ್ರಾಟಜಿದ ಭಾಗ ಒಂದು ಇದು ಅಂತ ತಿಳ್ಕೊಂಡು ಇವತ್ತು ಸಹ ಇದೆಲ್ಲವನ್ನು ಅವ್ರು ಯಾರು ಇದಕ್ಕೆ ಒಪ್ಕೊಂಡಿದ್ದಾರೆ, ಯಾರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅವೈಲಬಿಲಿಟಿ ಇದೆ, ಇದೆಲ್ಲವನ್ನು ವಿಚಾರ ಮಾಡಿಕೊಂಡು ನಮ್ಮ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇದರ ಅರ್ಥ ಕನ್ನಡದಲ್ಲಿ ಯಾರು ಕಲಾವಿದರು ಇಲ್ಲ, ಅವ್ರಿಗೆ ಅಗೌರವ ತೋರಿಸಬೇಕು ಅಂತ ಇಂಥ ಭಾವನೆಗಳು, ಆ ಕ್ಷುಲ್ಲಕ ಭಾವನೆಗಳು ಇವತ್ತು ದಿವಸ ನನಗಾಗಲಿ, ನಮ್ಮ MD ಅವರಾಗಲಿ, ನಮ್ಮ ಚೇರ್ಮನ್ CS ನಾಡಗೌಡರಾಗಲಿ, ಯಾರಿಗೂ ಕೂಡ ನಮಗೆ ಇದ್ಯಾವುದೂ ಕೂಡ ಇಲ್ಲ. ಅದಕ್ಕೆ ಎಲ್ಲರೂ ಕೂಡಿಸಿ ಮತ್ತೆ ಈ ಗತವೈಭವ ಏನಿತ್ತು ಈ ಮೈಸೂರು ಸ್ಯಾಂಡಲು, ಆ ಗತವೈಭವ ಇದನ್ನು ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಬರೀ ನ್ಯಾಷನಲ್ ಬ್ರ್ಯಾಂಡ್ ಅಲ್ಲ, ಇದನ್ನು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮಾಡಲಿಕ್ಕೆ ಬಯಸಿದ್ದೀನಿ. ಥ್ಯಾಂಕ್ ಯು. 5,000 crores. ಏನು ರೀ? ನೋ ಇಲ್ಲ. ಈಗ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಬ್ರ್ಯಾಂಡ್ ಉತ್ಪನ್ನಗಳು ಏನಿದೆ ಅಂದರೆ ಇದು ಒಂದೇಕೆ ಅಲ್ಲ, ಅವರು ಕರ್ನಾಟಕದ ಎಲ್ಲ ಬ್ರ್ಯಾಂಡ್ಸ್ಗೆ ನಮ್ಮ ಇದು ಏನಿದೆ ಕರ್ನಾಟಕದಲ್ಲಿ ಅದ್ರ ಹಿಂದೆ ಇದೆ, ಸೋಪ್ನಲ್ಲಿ ಹಿಂದೆ ಇದೆ, ಅದರಲ್ಲಿ ಇದೆ.
ನಾವು ಕೂಡ ವಿನಂತಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಭಾಳಷ್ಟು ಮಂದಿ ಇಂಡಸ್ಟ್ರೀಸು ಕೂಡ ನಮಗೆ FMCG ಇಂಡಸ್ಟ್ರಿದವರು ಮತ್ತು ಇನ್ನಿತರು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ತಾವು ಕನ್ನಡವನ್ನು ಕಂಪಲ್ಸರಿ ಆಗಿದ್ದನ್ನು ಮಾಡಿಸಿ. ಬೇರೆ ರಾಜ್ಯಗಳಿಗೆ ಹೋದಾಗ ನಮಗೆ ಅವ್ರು ಕನ್ನಡ ತಿಳಿಯೋದಿಲ್ಲ. ಸುಮ್ಮನೆ ನಮಗೆ ಅದನ್ನು ಬರೀ ಹೊರೆಯನ್ನು ಯಾಕೆ ಹೊರಿಸ್ತೀರಿ, ನಮಗೆ ಸುಮ್ಮನೆ ಆ ಪ್ರಿಂಟಿಂಗ್ ಕಾಸ್ಟನ್ನು ಇದನ್ನು ನಮಗೆ ಯಾಕೆ ಹೊರಿಸ್ತೀರಿ ಅಂತ ಒಂದು ಮೆರಿಟ್ ಬೇಸ್ಡ್ ಆಧಾರ. ಈಗ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಾಗ ಏನು ಮಾಡ್ತಾರೆ, ಕನ್ನಡ ಓದ್ತಾರೆ ಅವರು. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಸುಮ್ಮನೆ ನಾವು ಯಾರು ಹೇಳ್ತಾರೆ ಅಂತ ತಿಳ್ಕೊಂಡು ಮಾಡೋದು ಬೇಡ. ಅದಕ್ಕೆ ನಾವು ಕೂಡ ಪತ್ರ ಬರೀತಿದ್ದೀವಿ. ನಾವು ಈಗಾಗಲೇ CM PS ಅತಿಕ್ವರೆಗೂ ಗಮನ ತಂದಿದ್ದೀನಿ. ಇದನ್ನು ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ಕನ್ನಡದಲ್ಲಿ ಕಡ್ಡಾಯವಾಗಿ ಇನ್ನಷ್ಟು ಜಾಸ್ತಿ ಮಾಡೋಣ, ದೊಡ್ಡದು ಮಾಡೋಣ, ಆದರೆ ಇನ್ನಷ್ಟು ವೈಬ್ರೆಂಟಾಗಿ ಮಾಡೋಣಂತೆ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇವತ್ತು ಸಾಗಬೇಕು. ಔಟ್ಸೈಡ್ ಕರ್ನಾಟಕ ಸೇಲ್ಸ್ ಏನಿದೆ, ಔಟ್ಸೈಡ್ ಕರ್ನಾಟಕ ಸೇಲ್ಸ್ನಲ್ಲಿ ಇನ್ನೂ ಅವ್ರವ್ರ ಲ್ಯಾಂಗ್ವೇಜ್ ಮಾಡೋದು ಒಳ್ಳೆಯದು ಸಹ. ಅಲ್ಲಿ ಆಂಧ್ರದಲ್ಲಿ ಆಂಧ್ರ ಲ್ಯಾಂಗ್ವೇಜು, ವೆಸ್ಟ್ ಬೆಂಗಾಲ್ನಲ್ಲಿ ಬೆಂಗಾಲಿ ಲ್ಯಾಂಗ್ವೇಜು, ಅದ್ರ ಮುಂದೆ ಅನುಕೂಲ ಆಗ್ತದೆ. ಹೀಗಾಗಿ ಆ ವಿಷಯನೂ ಕೂಡ ನಾವು ನನ್ನ ಗಮನಕ್ಕಿದೆ. ಮತ್ತು ಭಾಳಷ್ಟು ಒಂದೇ ಅಲ್ಲ, ಭಾಳಷ್ಟು ವಿವಿಧ ಬರೀ ಮೈಸೂರು ಸ್ಯಾಂಡಲ್ ಒಂದೇ ಮಾಡ್ತಾರೆ, ಉಳಿದ ಪ್ರಾಡಕ್ಟ್ಸ್ ಏನಿದಾರಲ್ಲ ಪ್ರೈವೇಟು ಇಂಡಸ್ಟ್ರೀಸ್ ಅಲ್ಲ, ಅವರು ಕೂಡ ನನಗೆ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಸರ್, ಕೇರಳ ನಮ್ಮ ಅಂದರೆ ಸ್ಯಾಂಡಲ್ ಸೋಪ್ದು ಕಾಪಿ ಡಿಸೈನ್ನ ಕಾಪಿ ಮಾಡ್ಕೊಂಡು ಅದನ್ನು ಪ್ರೊಡಕ್ಷನ್ ಶುರು ಮಾಡಿದೆ ಸರ್. ಸೊ ಅದ್ರದಿಂದ ಈಗಾಗಲೇ ಮಾಹಿತಿ ಗೊತ್ತಲ್ಲ ನಿಮ್ಮ ನಡುವೆ ಇನ್ ಬಿಟ್ವೀನ್ ಇವತ್ತು ಹೈದರಾಬಾದ್ನಲ್ಲಿ ಇದು ಡುಪ್ಲಿಕೇಟ್ ಮಾಡಿದವ್ರನ್ನ ಹಿಡ್ಕೊಂಡು ಸರ್ ಒಂದು ಸಬ್ಮಿಷನ್ ಸರ್, ಅವ್ರು ಕೇರಳಕ್ಕೆ ಸರಿ. ಈಗ ಆಲ್ರೆಡಿ ಆ ಕೇಸು ಕೇರಳ ಹೈಕೋರ್ಟಲ್ಲಿ ಕೇರಳದವ್ರು ಗೆದ್ದು ಬಿಟ್ಟಿದ್ರು ಸರ್. ಈಗ ಅದನ್ನ ನಾವು ಸುಪ್ರೀಂ ಕೋರ್ಟಿಗೆ ಹಾಕ್ಸಿದ್ದೀವಿ ಸರ್. ಈಗ ಹಿಯರಿಂಗ್ ಅಲ್ಲಿ ಬರ್ತಾ ಇದೆ ಸರ್. ಆ ಕೇಸ್ ನಾವು ಗೆಲ್ತೇವೆ ಸರ್, ಯಾಕಂದ್ರೆ ನಮ್ಮನ್ನು ಕಾಪಿ ಮಾಡಿದ್ದಾರೆ ಅವರು. ಅದಕ್ಕೆ ನಾವು ಇಲ್ಲ ಮೇಡಮ್, ಈಗ 2016ರಲ್ಲೇ ಕೇಸು ಕೇರಳ ಹೈಕೋರ್ಟಲ್ಲಿ ನಾವು ಸೋತಿದ್ದೇವೆ ಮೇಡಮ್. ಈಗ 16ನಲ್ಲಿ ನಾವು ಬರೋಕ್ಕಿಂತ ಮುಂಚೆ ಹಿಂದಿನ ಅವಧಿಯಲ್ಲಿ 2016ರಲ್ಲಿ ಕೇರಳ ಹೈಕೋರ್ಟ್ನಲ್ಲಿ ಕೇಸ್ ಸೋತಿದ್ದಾರೆ. ಈಗ MD ಅವರು ಬಂದಮೇಲೆ ಅದನ್ನು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿ ಇವತ್ತು ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಅದನ್ನು ಒಳ್ಳೆ ಲಾಯರ್ ಇಟ್ಟು ನಾವು ಫೈಟ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಹೈದರಾಬಾದ್ನಲ್ಲಿ ಡುಪ್ಲಿಕೇಟ್ ಇದು ಮಾಡ್ತಾಯಿದ್ರು, ಫ್ಯಾಕ್ಟ್ರಿನೇ ಇತ್ತು. ಈಗ ಇಷ್ಟಕ್ಕೆ ನಿಂತಿಲ್ಲ, ಇನ್ನೂ ನನಗೆ ಬರ್ತಾ ಇದೆ. ನನಗೆ ಬಿಜಾಪುರದಲ್ಲಿ ಒಬ್ಬರು ವ್ಯಾಪಾರಸ್ಥರು ಹೇಳಿದ್ರು, ಸರ್ ನೀವು ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಕಡೆ ಇವತ್ತು ದಿವಸ ಬರೀ ಕೇವಲ ಮೈಸೂರು ಸ್ಯಾಂಡಲ್ ಅಷ್ಟೇ ಅಲ್ಲ, ಪ್ಯಾರಾಚೂಟ್ ಆಗಲಿ ಬೇರೆ ಬೇರೆ ಏನದವಲ್ಲ ಅವರೆಲ್ಲವನ್ನು ಡುಪ್ಲಿಕೇಟ್ ಮಾಡುವಂಥ ಫ್ಯಾಕ್ಟ್ರೀಸ್ ಇದ್ದಾವೆ. ಪ್ರೊಡಕ್ಷನ್ನು ಅವರೊಂದು ಹೇಳಿದ್ದಾರೆ ಸೀಕ್ರೆಟ್, ಯಾವ ರೀತಿ ನೀವು ಅವ್ರನ್ನ ಇದು ಮಾಡಿಬಿಟ್ರೆ ಅವ್ರು ಸಿಕ್ಕಾಗ್ಬಿಡ್ತಾರೆ ಅಂತ. ಅವರು ಒಬ್ಬರು ವ್ಯಾಪಾರಸ್ಥರು, ಅವ್ರ ಹೆಸರು ಬೆಳಕ್ಕೆ ಬಯಸೋದಿಲ್ಲ ನಾನು, ಅವರು ಈ ರೀತಿ ಮಾಡಿದರೆ ಇವ್ರು ಸಿಕ್ಕಾಕೊಳ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಮಾಡುವಂಥದ್ದು ಕೆಲಸ ಮಾಡ್ತಾಯಿದ್ದೀವಿ. ಅದು ಅವರು ಕ್ವರೀಸ್ ಕೇಳಿದರು, ಕೆಲವೊಂದು ಕ್ವರೀಸನ್ನು ಕೇಳಿದ್ರು, ಕ್ವರೀಸನ್ನು ಅಡ್ರೆಸ್ ಮಾಡಿ ಕಳಿಸಿದ್ವಿ. ಹೇಳ್ದದನ್ನು ಏನಿಲ್ಲ ಅಂದರೆ ಇದಕ್ಕೆ ಏನು ಡಾಟಾ ಬೇಸ್ ಇದೆ ಅನ್ನೋದನ್ನ ಆ ಡಾಟಾ ಬೇಸ್ನ ಅವ್ರಿಗೆಲ್ಲ ಸಬ್ಮಿಟ್ ಮಾಡಿದಾಗ ಅವರೆಲ್ಲ ಕನ್ವಿನ್ಸ್ ಆಗಿ ಅದನ್ನು ಡಾಟಾ ಬೇಸಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಏನೇನಿದ್ದಾರೆ, ಮತ್ತು ಬೇರೆಯವ್ರು ಯಾರ್ಯಾರು ಟ್ರಾನ್ಸ್ಪರೆನ್ಸಿ, ನೀವು ಯಾರ್ಯಾರು ಕೂಡ ಇದು ಮಾಡಿದ್ದೀರಾ ಅಂತೆಲ್ಲನೂ ಕೂಡ ಮಾಡಿ. ಅಲ್ಲಿ ರಜನಿಕಾಂತ್ ಅಂತ ಹೇಳಿದ್ನಲ್ಲ, ಹಿಂದೂಸ್ತಾನ್ ಲಿವರ್ನಲ್ಲಿ MD ಆಗಿ 18 ವರ್ಷ ಕೆಲಸ ಮಾಡಿದವರು ಒಬ್ಬರು ಅಡ್ವೈಸರು, ಅವ್ರ ನೇತೃತ್ವದಲ್ಲಿ ಇದೆಲ್ಲನೂ ಪ್ರೊಲಾಗ್ ಸ್ಟ್ರಾಟಜಿ ಆಗ್ತಾಯಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಈಗ ಫಾಕ್ಸ್ಕಾನ್ ಕಂಪನಿ ವಿಚಾರವಾಗಿ ಸರ್, ಉತ್ಪಾದನೆ ಇಲ್ಲೇ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರ, ಆದರೆ ಟ್ರಂಪ್ ಅವರು ಅಮೆರಿಕದಲ್ಲೇ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ ಸರ್. ನೋಡಿ, ನಾನು ಇಷ್ಟೇ ಹೇಳ್ತೇನೆ, ನಾನು ಕರ್ನಾಟಕ ರಾಜ್ಯದಲ್ಲಿ ಫಾಕ್ಸ್ಕಾನು ಉತ್ಪಾದನೆಯನ್ನು ಮಾಡ್ತಾಯಿದ್ದೀವಿ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾಗಿದೆ, ಅದು ಹೇಳೋಕ್ಕೆ ನಾನು ಬಯಸೋದಲ್ಲ. ಕಾರಣಾಂತರದಿಂದ ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತದೆ. ಈಗ ಸುಮಾರು 5 ಲಕ್ಷ ಇವತ್ತಿನ ದಿವಸ ಅವರು ಉತ್ಪಾದನೆಯನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಕೆಲವೊಂದು ಕಾರಣಗಳು ಅದನ್ನೆಲ್ಲನೂ ಕೂಡ ನಮಗೆ ಸ್ವಲ್ಪ ಸೀಕ್ರೆಸಿ ಒಪ್ಪಂದಗಳಿದ್ದಾವೆ. ಸೀಕ್ರೆಸಿ ಒಪ್ಪಂದಗಳಿದ್ದಾವೆ. ಅವ್ರಿಗೆ ಅದನ್ನು 20 ಮಿಲಿಯನ್ ಇವತ್ತಿನ ದಿವಸ ಏನು 20 ಲಕ್ಷ ಐಫೋನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇವತ್ತಿನ ದಿವಸ ಅವರು ಇದು ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಅವ್ರಿಗೆ ಅಮೇರಿಕಾದಲ್ಲಿ ಮಾರಾಟ ಮಾಡುವಂಥದ್ದು, ಬೇರೆ ಬೇರೆ ಮಾಡಬೇಕು, ಅದು ಕಂಪ್ನಿಗೆ ಸಂಬಂಧಿಸಿರುವಂಥದ್ದು. ಹೀಗಾಗಿ ನನಗನ್ನಿಸ್ತದೆ ಆ ರೀತಿ ಆ್ಯಪಲ್ ಕಂಪನಿಯವರು ಅದನ್ನೆಲ್ಲ ಬಗೆಹರಿಸ್ಕೋತಾರೆ. ನಾನು ಅದನ್ನ ಬಗ್ಗೆ ಮಾತನಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಮಗೆ ದೇ ಡೋಂಟ್ ಲೈಕ್ ಅಷ್ಟು ಟಾಕ್. ನಮ್ಮ ಉತ್ಪಾದನೆ ಆರಂಭ ಆಗ್ತದೆ. ಈಗ 5 ಲಕ್ಷ ಆಗ್ತದೆ, 20 ಲಕ್ಷ ಮಾಡಬೇಕಂದ್ರೆ ಅವ್ರಿಗೆ ಕೆಲವೊಂದು ಇಕ್ವಿಪ್ಮೆಂಟ್ ಸುತ್ತಲೂ ಸಹ ಚೈನಾದಿಂದ ಇಕ್ವಿಪ್ಮೆಂಟ್ ಸುತ್ತಲೂ ಆಗ್ತಾಯಿಲ್ಲ. ಹೀಗಾಗಿ ಅದು ಡಿಲೇ ಆಗ್ತಾಯಿದೆ. ಅವರು ನನಗೆ ಕೊಂಡಂಥ ಮಾಹಿತಿ ಇದನ್ನು ನನಗೆ ನನ್ನ ಆಫೀಸರ್ಸ್ ಹೇಳಿದ್ರೆ ನಾನು ಏನು ಹೇಳಬಾರ್ದು. ಆ್ಯಕ್ಚುಲಿ ಅವ್ರಿಗೆ ವಿ ಆರ್ ನಾಟ್ ಅಲೌಡ್ ಟು ಟಾಕ್ ಆನ್ ಬಿಹಾಫ್ ಆಫ್. ಇಡಿ ವಿಚಾರವಾಗಿ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಏನು ಇಡಿ ದಾಳಿ ಮಾಡಿತು, ಆ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಒಂದು ಹೇಳಿಕೆ ನೀಡಿದ್ದಾರೆ ಸರ್. ಕಾಂಗ್ರೆಸ್ನಲ್ಲಿರುವಂತಹ ಪರಮೇಶ್ವರ್ ವಿರುದ್ಧದ ಗುಂಪೆ ದಾಖಲೆಗಳನ್ನ ಇಡಿಗೆ ಸಬ್ಮಿಟ್ ಮಾಡಿದೆ, ಹಾಗಾಗಿನೇ ರೈಡ್ ಆಗಿದೆ. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಬಹುಶಃ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇಡಿ ಎಲ್ಲ ಅವರ ಅಂಡರಲ್ಲೇ ನಡೀತಾ ಇದ್ದಾವೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ.
ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು, ಪ್ರಹ್ಲಾದ್ ಜೋಶಿಯವರು, ಇವರ ಇನ್ಕಮ್ ಟ್ಯಾಕ್ಸು, ಇಡಿ ಎಲ್ಲನೂ ಕೂಡ ಅವರ ಇದರಿಂದೇ ಆಗ್ತಾಯಿದೆ. ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತು ಅವ್ರಿಗೆ ಗೊತ್ತಿದೆ ಅಂದಂಗೆ ಆಯ್ತಲ್ಲ. ಹಾಗಿದ್ರೆ ಹೇಳಿ ಅವರು ಯಾರು ಮಾಹಿತಿಯನ್ನು ಕೊಡಿದ್ದಾರೆ. ಒಂದು ನಿಮಿಷ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ವೇಟ್ ಕಂಪ್ಲೀಟ್. ಒಂದು ಕೆಲಸ ಮಾಡಲಿ ಅವರು, ಪ್ರಹ್ಲಾದ್ ಜೋಶಿಯವರು ಯಾರು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಅದನ್ನು ಗೊತ್ತಿರ್ತದೆ ಅವ್ರಿಗೆ. ಕಾಂಗ್ರೆಸ್ನವ್ರು ಯಾರು ಕಾಗದ ಪತ್ರ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಪ್ರಹ್ಲಾದ್ ಜೋಶಿಯವರು ಬಹಿರಂಗ ಹೇಳಿಬಿಡಿ ಅದನ್ನು. ಲೆಟ್ ಪ್ರಹ್ಲಾದ್ ಜೋಶಿ ಟೆಲ್. ಹೇಳಲ್ಲ ಪ್ರಹ್ಲಾದ್ ಜೋಶಿ ಅವರು, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬೇಡ್ರಿ. ಹೇಳ್ಬಿಡಿ ಇಂಥವ್ರು ಮಾಡಿದ್ದಾರೆ, ಯಾರು ಮಾಡಿದಾರಪ್ಪ. ಆಯ್ತು, ನೀವು ಅದು ಹಿಂಗೆ ಯಾಕೆ ಹೇಳ್ತೀರಾ? ಯಾಕೆ ನಿಮ್ಮ ಧೈರ್ಯ ಇಲ್ವಾ ಪ್ರಹ್ಲಾದ್ ಜೋಶಿ ಅವ್ರಿಗೆ? ಬಹಿರಂಗ ಪಡಿಸ್ರಿ. ಅಂದರೆ ಇಡಿಯವ್ರೆಲ್ಲ ನೀವು ಪ್ರಹ್ಲಾದ್ ಜೋಶಿ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ ಅಂದಂಗೆ ಆಯ್ತಲ್ಲ. ಅಂದ್ರೆ ಕಲ್ಲುಡ ಅಂದಂಗೆ ಆಯ್ತಲ್ಲ, ಅವರೇ ತೋರಿಸ್ಕೊಡ್ತಾರೆ. ಪರಮೇಶ್ವರ್ ಅವರ ಹೆಸರು ಸಿಎಂ ರೇಸಲ್ಲಿ ಓಡ್ತಾ ಇತ್ತು, ಹಾಗಾಗಿ ಅವರು ತುಳಿಯುವಂಥ ಪ್ರಯತ್ನಗಳು ಏನಾರು ನೋಡಿ, ಇದೆಲ್ಲವೂ ಕೂಡ ಹೇಳ್ತೀನಿ. ಈಗ ಮೆಡಿಕಲ್ ಕಾಲೇಜಸ್ಸು, ಸಂಸ್ಥೆಗಳು ಇವೆಲ್ಲನೂ ಕೂಡ ನಾನು ಒಬ್ಬ ಯೂನಿವರ್ಸಿಟಿ ಅಧ್ಯಕ್ಷ ಇದ್ದೀನಿ. ಇಲ್ಲಿ ಅನೇಕ ಸಂದರ್ಭದಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ನವರು, ಇಡಿ ಅವರು ವೆರಿಫಿಕೇಷನ್ಸು ಇದು ಅದನ್ನೆಲ್ಲ ನೋಡ್ತಿರ್ತಾರೆ. ಇದು ಒಂದು ಪಾರ್ಟ್, ಅದು ಅಷ್ಟೇ. ಪರಮೇಶ್ವರ್ ಈಸ್ ಇಂಡಿಪೆಂಡೆಂಟ್ ಆ್ಯಸ್ ಎ ಮಿನಿಸ್ಟರ್. ಅವರ ಸಂಸ್ಥೆ ಅವ್ರದ್ದು ಯಾವುದು ಟ್ರಸ್ಟ್ ಇದೆ, ಸಿದ್ಧಾರ್ಥ ಟ್ರಸ್ಟ್ ಇಸ್ ಇಂಡಿಪೆಂಡೆಂಟ್. ನಮ್ಮಲ್ಲಿ BLD ಸಂಸ್ಥೆ, BLD ಯೂನಿವರ್ಸಿಟಿ ಇಸ್ ಇಂಡಿಪೆಂಡೆಂಟ್, MB ಪಾಟೀಲ್ ಇಸ್ ಇಂಡಿಪೆಂಡೆಂಟ್. ದಟ್ ಇಸ್ ಅ ಸೊಸೈಟಿ ಟ್ರಸ್ಟ್. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಅಜಿತ್ ಪವಾರ್ ಉಟ್ಕೊಳ್ಳುವಂತ ಮುನ್ಸೂಚನೆ ಯಾರಿಗೆ? ಈ ರೀತಿ ಬೆಳವಣಿಗೆ ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದಿಲ್ಲ. ನಿಮ್ಗೆ ಗೊತ್ತಿದೆ, BJP ಅವರೇ JDSನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ. ಯಾಕೆ ಕಾರಣ ಅಂದರೆ ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮಗೂ ಗೊತ್ತಿದೆ ಅದು, ಅದೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆ್ಯಡಪ್ ಆಗ್ತಾ ಇದ್ದಾರೆ. BJP ಅವರು ದಳದವರು ಆ್ಯಡಪ್ ಆಗ್ತಾ ಇದ್ದಾರೆ ಇನ್ನೂ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ನಮ್ಮ ಕೂಡ ಗುರುತಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ ಇಲ್ಲ, ಕಾಂಗ್ರೆಸ್ ನೇತೃತ್ವ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಇದು ಎಲ್ಲನೂ ಕೂಡ ಹೈಕಮಾಂಡ್ ಅಂತಿಮ ಇಲ್ಲ. ಥ್ಯಾಂಕ್ ಯು.